ನಮ್ಮ ವಿ ಸೋಮಣ್ಣ ಜೊತೆಗೆ ನಮ್ಮ ಏನಪ್ಪ ಅಂದರೆ ನಮ್ಮ ನಿರಾಣಿಯವರಾಯಿತು, ಇವರು ಸಹಿತ ಪ್ರತಿಸ್ಪರ್ಧಿಗಳಿದ್ದಾರೆ ಲಿಂಗಾಯತ ಪರವಾಗಿ. ಆದರೆ ನಿರಾಣಿಯವರು ಯಡಿಯೂರಪ್ಪನ ಎದುರಿಸಿ ಮೇಲೆ ಬರೋ ತಾಕತ್ತಿನವರ ಅನ್ನುವಂಥದ್ದು ಇಲ್ಲ. ಯಡಿಯೂರಪ್ಪನವರು ಮಗನ ಮೇಲೆ ಭಾಳ ಪ್ರೆಷರ್ ಆಗ್ಲಿಕ್ಕತ್ತದ, ನಿಮಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡಲಿ ಅಂತ ಸಹಜವಾಗಿ ನಿರಾಣಿಯವ್ರ ನಾಯಕತ್ವವನ್ನು ಒಪ್ಪಿಸ್ಬೋದೇನೋ. ಯಾಕಂದ್ರೆ ಬಹಳ ದಿನಗಳಿಂದ ನಿರಾಣಿಯವರು ನಮ್ಮ ಯಡಿಯೂರಪ್ಪನವರ ಶಿಷ್ಯರು ಹೌದು, ಜೊತೆಗಿದ್ದವರು ಹೌದು. ಹೀಗಾಗಿ ಏನೋ ಬದಲಾವಣೆ ಆಗಬಹುದು ಏನೋ ಅನ್ನುವಂಥ ಒಂದೆಲ್ಲೋ ಸಣ್ಣ ಜಳಕ್. ಬಟ್ ಇವತ್ತು 2028 ಚುನಾವಣೆ ನೆದರಲ್ಲಿಟ್ಟುಕೊಂಡ ಈಗ ಈ ಒಂದು ಅಧ್ಯಕ್ಷ ಸ್ಥಾನದ ವ್ಯಕ್ತಿಯನ್ನು ಆರಿಸಬೇಕಾಗಿದೆ. ಯಾಕಂದ್ರೆ 2028 ಪ್ರಬಲವಾಗಿ ಕಾಂಗ್ರೆಸ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ದಕ್ಷಿಣದ ಅದರಲ್ಲೂ ಮುಖ್ಯವಾಗಿ ಒಕ್ಕಲಿಗ ಸಮುದಾಯ ದೊಡ್ಡ ಲೀಡರ್ ಆಗಿದ್ದಾರೆ. ಇನ್ನೊಂದು ಹಿಂದುಳಿದವರ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಓಡಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪಾರ್ಟಿಯಲ್ಲಿ ನಾವು ಮುಖ್ಯಮಂತ್ರಿ ಸಲುವಾಗಿ ಪೈಪೋಟಿದ್ರು, ಪಾರ್ಟಿ ಬಲಿಷ್ಠ ಆಗ್ತಾಯಿದೆ. ಮತ್ತು ಅದರ ಜೊತೆಗೆ ಸಿದ್ದರಾಮಯ್ಯನವರು ಅಲ್ಲಿ ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ ಅನ್ನುವಂಥದ್ದು. ಅವರು ಅಧಿಕಾರಕ್ಕೆ ಬರ್ತಾರೋ ಇಲ್ಲೋ ಬೇರೆ ಮಾತು. ಸಿದ್ದರಾಮಯ್ಯನವರು ಮೋಸ್ಟ್ಲಿ ಅವ್ರು ರಿಟೈರ್ ಆಗ್ತಾರೆ ಅಂತ ಸುದ್ದಿಗಳಿದ್ದಾವೆ. ಆದರೂ ಕಾಂಗ್ರೆಸ್ಸಿಗರಾಗಿ ಕಾಂಗ್ರೆಸ್ ಸಲುವಾಗಿ ಹೋರಾಟ ಮಾಡೋದು ನಿಶ್ಚಿತನ. ಆ ಸಿದ್ದರಾಮಯ್ಯರ ಮಟ್ಟದಲ್ಲೇ, ಆ ಡಿ.ಕೆ.ಶಿ ಮಟ್ಟದಲ್ಲ, ಆ ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕದ ಸಾಕಷ್ಟು ಪ್ರಭಾವಿಯಾಗಿ ಬೆಳೀತಾ ಇದ್ದಾರೆ. ಆ ಮಟ್ಟದ ಒಬ್ಬ ನಾಯಕ ಇರಬೇಕಾಗ್ತದೆ ಎದುರಾಳಿಯಾಗಿ ಬಿ ಜೆ ಪಿಯಲ್ಲಿ. ಅವ್ರು ಯಾರು ಈಗಿನ ಮಟ್ಟಿಗೆ ಅಂತ ಹೇಳ್ಕೊಳ್ಳೋಂಥ ಯಾರೂ ಎದುರು ಕಾಣ್ತಾ ಇಲ್ಲ. ಅರವಿಂದ ಲಿಂಬಾವಳಿ ಅವರು ಸ್ವಲ್ಪ ಏನು ಪ್ರಭಾವಿ ಇರ್ಬೋದು ತಮ್ಮ ಕ್ಷೇತ್ರ ಸುತ್ತಮುತ್ತಲು. ರಮೇಶ್ ಜಾರಕಿಹೊಳಿ ಅವರು ಅದು ಸಹಿತ ಮೊನ್ನೆ ಇಲೆಕ್ಷನ್ದಲ್ಲಿ ವಿಧಾನಸಭಾ ಚುನಾವಣೆ